ನನ್ನ ಮೇಲೆ ಹಣೆ ಇಟ್ಟೇಳು, ನನ್ನ ಮೇಲೆ ಹಣೆ ಇಟ್ಟೇಳು. ಸರಿ ಸರ್, ಈಗ ಒಳಗಡೆ ಏನೇನು ವಿಚಾರ ಮಾತಾಡಿದ್ರಿ ತಾವು? ಅಂಬರೀಶ್ ಅವ್ರಿಗೆ ಯಾವುದೇ ಅಸಮಾಧಾನ ಇಲ್ಲ ಹಾಗಾದ್ರೆ? ನೋ ವೇ. ಆ ವಿಚಾರ ಇವತ್ತು ಚರ್ಚೆನೇ ಆಗಿಲ್ಲ ಇಲ್ಲಿ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದ್ರ ಸರ್? ಅಷ್ಟೇ. ಏನೇನು ಸ್ಪೆಷಲ್ ಸರ್ ಊಟದ್ದು? ನಿಮ್ಗೆ ಯಾಕೆ ಬೇಕದು? ತಿಕ್ಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಇದ್ರು ಏನ್ ತೊಂದರೆ ಇದೆ? ಅಷ್ಟೇ ಅವ್ರು ತಿನ್ನೋದು ಅಷ್ಟೇ, ಅವ್ರು ತಿನ್ನೋದು ಅಷ್ಟೇ. ಈಗ ರಾಜಕಾರಣಿಗಳು ಭೇಟಿ ಆದ್ಮೇಲೆ ರಾಜಕೀಯ ಚರ್ಚೆ ಮಾಡದೇ ಇರ್ತೀವ? ಅಂದ್ರೆ ಅಂಬರೀಶ್ ಅವ್ರನ್ನ ಸಮಾಧಾನ ಮಾಡ್ಲಿಕ್ಕಾಗಿ ಇಲ್ಲಿವರೆಗೆ ಬಂದಿದ್ರಿ? ಕೋಪನೇ ಇದ್ರಲ್ಲ ಸಮಾಧಾನ ಮಾಡೋದು. ಸರ್, ಈಗ ಅವರು ಸಚಿವ ಸ್ಥಾನದಿಂದ ಕೆಳಗಿಳಿದ ನಂತರದಲ್ಲಿ ತಮ್ಮ ಬಗ್ಗೆ ಸ್ವಲ್ಪ ಅಸಮಾಧಾನವನ್ನು ಹೊಂದಿದ್ರು. ಊಟ ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಅವ್ರನ್ನೇ ಅವನೇ ಹೇಳ್ತಾನೆ. ಅವ್ರೇ ಹೇಳಲ್ಲ, ನಾನು ಹೇಳಲ್ಲ, ಅವನೇ ಹೇಳ್ತಾನೆ. ಏಯ್ ಮಗ, ನನ್ನ ಮಗನೇ. ಈಗ ಆಲ್ರೆಡಿ 3/4 ಗಂಟೆ ಆಗಿದೆ. ಇಲ್ಲ ಸರ್, ಇಲ್ಲ ಇರಿ ಸರ್. ಸರಿ, ಆ ಡೈಲಾಗ್ ಒಂದ್ಸತಿ ಹೇಳ್ತೀನಿ. ನಿಮ್ ಅಮ್ಮಯ್ಯ ಅಂತೀನಿ, ಈಗ ಪಿಕ್ಚರ್ ಮಾಡ್ತಾ ಇದ್ದೀನಿ, ಸುಮ್ಮನೆ ಇರಿ. ಆ ಡೈಲಾಗ್ ಈ ವಯಸ್ಸಲ್ಲಿ ಹೇಳಕ್ಕಾಗುತ್ತಾ? ಬೇಡ. ಪ್ರಪೋಸ್ ಮಾಡಿದ್ರು ಅಂತದೇನಾದ್ರು ಇಲ್ಲ, ನಡೆದಿಲ್ಲ? ಅದೆಲ್ಲ ಹೇಳಕ್ಕೂ ಆಗಲ್ಲ, ಹೇಳೋದು ಇಲ್ಲ. ಹೇಳ್ತಾ ಇದ್ರೆ 1 ವರ್ಷ ಬೇಕು. ಅಷ್ಟೊಂದು ಅಫೇರ್ಸ್ ಇತ್ತ ಹೀಗೆ? ಹೇಳಲ್ಲ ಅಂದ್ಮೇಲೆ ಸುಮ್ಮನೆ ಇದ್ಬಿಡ್ಬೇಕು. ಓಕೆ, ದೊಡ್ಡ ಲಿಸ್ಟೇ ಇದೆ ಅಂತ ಹೇಳ್ತೀರಾ? ಇದೆ. ಅದ್ರಲ್ಲಿ ಯಾರಾದ್ರು ಒಂದಿಬ್ಬರು ತುಂಬಾ ಮನಸ್ಸೆಳ್ದವರು ಮರಿಲಕ್ಕಾಗ್ದೆ ಹೇಳಲ್ಲ. ಇನ್ನು ಹೆಣ್ಮಕ್ಳನ್ನ ರೇಗಿಸೋದು, ಚುಡಾಯಿಸೋದು, ಅದೆಲ್ಲ ಎಲ್ಲರೂ ಮಾಡ್ತಾರೆ, ನಾನು ಮಾಡಿದ್ದೀನಿ, ಏನ್ ತೊಂದರೆ ಇಲ್ಲ ಬಿಡಮ್ಮ. ಏನ್ ಎಲ್ಲಾರು ಪವಿತ್ರ, ಯಾರು ಮಾಡೇ ಇಲ್ವಾ? ನಿನ್ ಗಂಡನ್ ಕೇಳಿದ್ರೆ ಹೇಳ್ತಾರೆ, ಅವನು ಮಾಡಿರ್ತಾನೆ. ರೆಡಿ ರೆಡಿ ರೆಡಿ. ಓಕೆ, ಸ್ಟಾರ್ಟಾ? ಅಯ್ಯೋ, 2 ಗಂಟೆ ಆಗೋತ್ತಲ್ಲಮ್ಮ. ಅಲ್ಲಮ್ಮ, ಅರ್ಧ ಗಂಟೆ ಅಂದ್ಬಿಟ್ಟು 1 ಗಂಟೆ ಹೊಡೆದ್ರೆ ನನಗೆ ಏನ್ ಹುಡುಗಾಟನ? ರಾಜಕೀಯ ಬಯಸಿ ಬಂದಂತವ್ರಲ್ಲ, ಎಲ್ಲ ಸಿಗ್ತಾ ಇದೆ ನಿಮ್ಗೆ. ಕರೆಕ್ಟ್ ಆಗಿ ಹೇಳಿದ್ರೆ ಈ ಟಿವಿಗೆ ನಾನು ಬಯಸ್ತೇ ಬಂದವನು. ದಯವಿಟ್ಟು ನಾನು ಬಿಟ್ಬಿಟ್ರೆ ನಾನು ಹೋಗ್ತೀನಿ. ಸರ್, ಅದು ಕಟ್ ಮಾಡ್ಬಿಡ್ಬೇಕು. ನಾನು ಏನೋ ತುಂಬಾ ಇಂಟ್ರೆಸ್ಟ್ ಆಗು ಅಂತ ಹೇಳು. ಇನ್ನು ಜಾಸ್ತಿ ನೀನ್ ಮಾತಾಡ್ತಿದ್ರೆ ನೀನ್ ಇಷ್ಟ ಆಗಲ್ಲ. ಈಗಾಗಲೇ 3 ಗಂಟೆ ಮಾತಾಡಿದ್ದೀನಿ. ನಿನ್ ದಮ್ಮ ಸುಮ್ಮನೆ ಇರ್ತ. 3 ಗಂಟೆ ಆಗೋಯ್ತು, ಇನ್ನಾಗಲ್ಲ ಸರ್. ಆಗೋಯ್ತು ಸರ್, ಇನ್ನು 5 ನಿಮಿಷ ಅಷ್ಟೇ ಸರ್. ಸುಮಲತಾ ಮೇಡಮ್ ಅವ್ರದೊಂದು, ಆಮೇಲೆ ನಟ ಆಗ್ಲಿಲ್ಲ ಅಂದ್ರೆ ನೀವೇನಾಗಿಲ್ಲ ಹೇಳ್ರು. ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಸ್ಪೆಷಲ್ ಏನಾದ್ರು ವಿಶೇಷ ಸುದ್ದಿ ಕೊಡ್ಬೇಕು ನೀವೇ? ಏನಿಲ್ಲ, ಏನು ಇವತ್ತೇನಿದೆ, ವಯಸ್ಸಾಯ್ತು ಅಂಬಿ, ನಿನಗೆ ವಯಸ್ಸಾಯ್ತು ಅಷ್ಟೇ. ಸರ್, ರೆಬಲ್ ಸ್ಟಾರ್ ಅಭಿಮಾನಿಗಳಿಗೆ ಡಬಲ್ ಸಂಭ್ರಮ. ಒಂದು ನಿಮ್ ಬರ್ತ್ಡೇ ನಿನ್ನೆ ಅಷ್ಟೇ, ನಿಮ್ಮ ಮಗನ ಸಿನಿಮಾ ಸೆಟ್ ಇರುತ್ತೆ, ಆ ಬಗ್ಗೆ ಹೇಳಿ ಸರ್. ಅದೇ ಮಗಂದು ಮಾಡಿದ್ದೀವಿ. ನಮ್ಮಂದ್ರೆ ಅದನ್ನೇ ತಿಳ್ಕೋಬೇಕು, ಮುಂದೆ ಜನ್ರೇಷನ್ ಹೋಗ್ತಾ ಇದೆ ಅಂತ ನಮಗೂ ಸಂತೋಷ. ನನ್ನ ಮಗನಿಗೆ ಇಂಟ್ರೆಸ್ಟ್ ಇಲ್ಲ, ಅದೇನೋ ಹೊಸದಾಗಿ ಇಂಟ್ರೆಸ್ಟ್ ತಗೊಂಬಂದು ನಾವೆಲ್ಲ ಹೇಳಿದ್ವಿ ನೋಡ್ರಪ್ಪ, ಪ್ರಿಪೇರ್ ಆಗಿ ಬರಬೇಕು ಮುಂಚೆ. ನಮ್ಮ ಥರ ಅಲ್ಲ, ನಾವು ಹೆಂಗೋ ಸಿನಿಮಾಗೆ ಬಂದ್ಬಿಟ್ವಿ. ಇವತ್ತಿನ ದಿನ ಕಾಂಪಿಟೇಷನ್ ಇದೆ, ಎಲ್ಲರೂ ಕರೆಕ್ಟಾಗಿ ಸಿನಿಮಾ ಮಾಡಬೇಕಾದ್ರೆ ಪ್ರಿಪೇರ್ ಆಗಿ ಬರಬೇಕು. ಎಲ್ಲರೂ ಫಿಟ್ನೆಸ್ ಇರಬೇಕು, ಇನ್ನೊಂದು ಇರಬೇಕು, ಡ್ಯಾನ್ಸಿಂಗ್ ಇರಬೇಕು, ಫೈಟಿಂಗ್ ಇರಬೇಕು, ಜೊತೆಗೆ ನಿಮ್ಮ ಜೊತೆ ಮಾತಾಡೋಕೆ ಇರಬೇಕಲ್ಲ. ಹೌದು ಸರ್, ನಾನು ಅಲ್ಲೇ ಇದ್ದೆ, ಅದರಿಂದ ಏನಂತ ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ ರಾಮ. ನೀವು 10 ವರ್ಷ ಗ್ಯಾಪ್ ಅಲ್ಲಿ ನೀವು 10 ವರ್ಷ ಗ್ಯಾಪ್ ನೋಡಿದ್ರಿ, ಒಂದಿಷ್ಟು ಪೋಷಕ ಪಾತ್ರ ಸಾಂಗ್ ಅಲ್ಲಪ್ಪ, ಅದು ಬ್ಯಾಕ್ ಗ್ರೌಂಡ್ ಸಾಂಗು, ಡ್ಯುಯೆಟ್ ಸಾಂಗ್ ಅಲ್ಲ, ಡ್ಯುಯೆಟ್ ಸಾಂಗ್ ಅಲ್ಲ. ಇದು ಹೋದ ವರ್ಷ ಅಲ್ಲಮ್ಮ, 60ನೇ ವರ್ಷದ್ದು ಒಳ್ಳೆ ಕಥೆ ಆಯ್ತು. ಹೋದ ವರ್ಷದಿಂದ ಏನು ಕೊಟ್ಟಿಲ್ಲ, ಸುಮ್ಮನೆ. ನೀವು ಹೆಂಗಸರು ಕೊಟ್ಟಿರಾ? ಏನಾದ್ರು ಸಿಕ್ಕಿದ್ರೆ ತಗೋತೀರಾ? ಫಸ್ಟ್ ಕ್ಲಾಸ್ ಸರ್. ರಾಜಕೀಯ ರೇ ಮಂಡ್ಯ ಬಿಟ್ಟು ನಾನು ಯಾಕ್ರೆ ರಾಮನಗರಕ್ಕೆ ಹೋಗಲ್ವಾ ರೀ? ಸರ್, ಮತ್ತೆ ರಾಜಕೀಯಕ್ಕೆ ಬರ್ತಾರೆ ಈಗ?
ಏನ್ ಸರ್? ಕಿಂಗ್ ಮೇಕರ್ ಅಷ್ಟೇ ನಾವು. ಅಲ್ಲ ರಾಜಕೀಯದಿಂದ ಕಂಪ್ಲೀಟ್ ದೂರ ಉಳಿತೀರಾ? ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನಿನ್ಗೆ ನಿನ್ನೆ ಅರ್ಧ ಗಂಟೆ ಇನ್ನೊಬ್ಬನ ಕೊಟ್ಬಿಟ್ಟು ನನಗೆ ಹೋಗಿತಾವ್ರೆ ಎಲ್ಲಾರು. ಇವನೊಬ್ಬ ಬಂದು ಕೂತ್ಕೊಂಡ್ಬಿಟ್ಟ. ಇರೋ ಇಲ್ಲಿ ಲೈ ನನ್ನ ಮಗನೇ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಹೇಳಿ ಸರ್. ಇವತ್ತಿನ ಪ್ಲಾನ್ ಹೆಂಗಿದೆ ಹೇಳ್ತಾರೆ ನಿಮ್ಗೆ? ಅಲ್ಲಿ ಏನೇನ್ ಮಾಡ್ತೀರಾ ಇವತ್ತೆಲ್ಲ? ನಮ್ಮ ಇಷ್ಟ. ಕಲಾವಿದರೆಲ್ಲ ಸೇರ್ಕೊಂಡು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಅದು ಕಲಾವಿದರ ಸಂಘದಲ್ಲಿ. ಸೊ ಅದ್ರ ಬಗ್ಗೆ ಏನ್ ಹೇಳಿ? ಕಲಾವಿದರಾಗಿ ಏನು ಮಾಡ್ತಾ ಇದ್ರೆ ಗೊತ್ತಿಲ್ಲ. ಹೋಗ್ತೀನಿ 5:15 ಹೋಗ್ತೀನಿ, 1 hour ಅಲ್ಲಿ. ಆಮೇಲೆ ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ಯಾವ ಪಾರ್ಟಿನೂ ಇಲ್ಲ, ಕಾಂಗ್ರೆಸ್ ಪಾರ್ಟಿ. ಸರ್ ನಮೀಂದ್ರ ಪಾಟೀಲ್ ನೀವೆಲ್ಲ ಬಂದು ಯೂಟಾಟ ಆಡಲಿ ಅಂತ ಅದೇನಂತಾರೆ ಇದಕ್ಕೆ ಎಕ್ಸ್ಪೈರ್ ಆಗ್ಬಿಟ್ಟಿದೆ ಜಂಪ್ ಮಾಡ್ಬೋದು. ಅದಾಡ್ಲಿ ಅಂತ ಹಿಂಗೆ ಮನೆ ಎಲ್ಲ ಅವನು ಏನಕ್ಕೆ ಬರ ಕೇಳಬೇಕ ಹಿಂಗೆ ನನ್ನ ಮಣ್ಣಿದು ಹಾಕಿದ್ರ ಸಿದ್ದರಾಮಯ್ಯವ್ರಿಗೆ ತೋರಿಸ್ತೀನಿ. ನಾನೇ ನಿಮ್ಗೆಲ್ಲ ತಿಳಿತೀನಿ. ನಾನೇ ಕೇಳ್ಬೇಕು, ನೀನ್ ಹೇಳೋ ನಮ್ದು ಹೇಳ್ತೀವಿ. ನಾವು ಓಡಿದ್ವಿ ನಿಂತರನೇ. ನಾನು ಮತ್ತೊಂದು ಗುಡಿ ಬಿಟ್ರೆ ಇನ್ನೇನು ನಿಮ್ಮ ಮನೆ ಕಾರ್ನಾರ ಅಡಿಗಾದ ದರ್ಶಿನಿ ಬಾರ ಅದು ಮಾತಾಡ್ಬೇಡ, ಈ ಕಡೆ ಬಾರ. ನಾ ಕಾಯ್ಕೊಂಡು ನನ್ನ ಮಗನ ಬಾರಿ ನಿನ್ ಮಗ ತೋರ್ಸಕ್ಕೆ ನಾವು ಇದ್ದೀವಿ ನೋಡಿ. ಹೆಂಗೆ ಕೂತವ್ರೆ ಎಲ್ಲ ಪಾಪ ಅಲ್ಲಿ ಮಾತಾಡಿದ್ರು. ಆಮೇಲೆ ಕೊಟ್ರ ಟಿಫನ್ ಕೊಟ್ರ